ನಂಬರ್ ಹೇಳ್ತೀನಿ. ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಸಾರಿ. ಯಾರು ಶೆಫ್ ವೇಕೆನ್ಸಿ ಖಾಲಿ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರ್ಲಿ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಶ್ಮಿ ವ್ಲಾಗ್ಸ್. ಆ್ಯಕ್ಚುಲಿ ಇಲ್ಲಿ ನಾನು ಮಾತಾಡಿದ್ದೀನಿ, ಬಟ್ ವಾಯ್ಸ್ ಓವರ್ ಬದಲು ಮ್ಯೂಸಿಕ್ ಆ್ಯಡ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾವಿವತ್ತು ಒಂದು ಕುಕಿಂಗ್ ವಿಡಿಯೋನ ಮಾಡ್ತಾ ಇದ್ದೀವಿ. ಕುಕಿಂಗಲ್ಲಿ ಬಂದು ನಾವಿಲ್ಲಿ ಚಿಕನ್ ಚಾಪ್ಸ್ ಮತ್ತು ಬಿರಿಯಾನಿನ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಅಡುಗೆ ಮಾಡ್ತೀನಿ ಅಂತ ಹೇಳಿದರು, ಸೊ ಹಾಗಾಗಿ ಮಾಡ್ತಾ ಇದ್ದೀವಿ. ಸೊ ವಿಡಿಯೋ ಆಗಿಬಿಡ್ತಲ್ಲ ಅಂದ್ಬಿಟ್ಟು ಹಾಗೆ ಅದನ್ನು ಫಿನಿಶ್ ಮಾಡೋಣ ಅಂತ. ಸೊ ಈ ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ 80 ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇದು ಚಿಕನ್ ಚಾಪ್ಸ್ ರೆಸಿಪಿ. ಇಲ್ಲಿ ರೆಸಿಪಿಗಿಂತ ಮೇನ್ ನಿಮ್ಮ ಎಂಟರ್ಟೈನ್ಮೆಂಟ್ ನಮ್ಮ ಇಂಟೆನ್ಷನ್ ಆಗಿತ್ತು ಅಷ್ಟೇನೆ. ನಾನಂತೂ ಕಾಣಿಸ್ತಾ ಇಲ್ಲ, ಕವರ್ ಮಾಡ್ಕೊಟ್ಟಿದ್ದಾರೆ. ಸಾಕು ಸಾಕು. ಓಕೆ. ಆಮೇಲೆ ಸೊ ಈಗ ಕರಿಬೇವು ಸಾಕಾ? ಆಮೇಲೆ 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 ಇದು ಶಬ್ದಗಳೆಲ್ಲ. ಸೊ ಆಮೇಲೆ ಚಿಲ್ಲಿ ಆಮೇಲೆ ಆನಿಯನ್ ಹಾಕೋತಾ ಇದೀನಿ. ಇವ್ರು ಹಾಕೋದ್ಬಿಟ್ರೆ ಹಾಕಲ್ಲ ಅದಕ್ಕೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕೊಡ್ತಿರತ್ತೆ ಸ್ವಲ್ಪ ಕೊಡಿ. ಕೊತ್ತಂಬರಿ ಪುದೀನ ನೀವು ಓಡೋಯ್ತಾ ಇದ್ದೀರಿ ಸ್ವಲ್ಪ ಬಾಗಬೇಕಾಗಿ. ಬೇರೆ ಆಯಿತು. ಹಾಕಿ ಮುಂಚೆ ಟೊಮ್ಯಾಟೊ ಆಡ್ ಮಾಡ್ಕೊಳ್ಳೋಣ. ಟೊಮೆಟೊ ಹಾಕ್ತಾಯಿದೆ ನೋಡ್ರಿ. ಟೊಮೆಟೊ ಓಡೋದ್ರೆ ಆಮೇಲೆ ಈಗ ಕೊತ್ತಂಬರಿ ಪುದೀನ ಕಟ್ ಮಾಡ್ತಾ ಇದ್ದಾರೆ. ಎಲ್ಲ ಬಂದ್ಬಿಡಿ ಊಟಕ್ಕೆ. ಇವತ್ತು ಸ್ಪೆಷಲ್ ಸಂಡೇ ಸ್ಪೆಷಲ್. ಸಂಡೇ ಅಷ್ಟೇ, ನಾಳೆ ಸ್ಕೂಲಲ್ಲೆಲ್ಲ ಕೇಳಬೇಡಿ. ಸಂಡೇ ಮಾತ್ರ ಅಷ್ಟೇ. ಆಮೇಲೆ ನಾಳೆ ಸ್ಕೂಲಲ್ಲಿ ತಗೊಬನ್ನಿ ಅಂದ್ರೆ ನನ್ನ ಹಸ್ಬೆಂಡ್ ತಗೊಬರ್ತಾರೆ. ನೀವು ನನ್ನ ಹಸ್ಬೆಂಡ್ನ ಕೇಳ್ಬೋದು. ಅವರ ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತೀನಿ. ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಸಾರಿ. ಯಾರ ಮನೇಲಾದ್ರೂ ಶೆಫ್ ವೇಕೆನ್ಸಿ ಖಾಲಿ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಮಾಡಿಕೊಡ್ರೆ ನಾವು ತಿಂತೀವಿ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ಏನು ಹಾಕ್ತೀರಾ ಶೆಫ್? ನೆಕ್ಸ್ಟ್ ಈಗ ಏನು ಹಾಕ್ಬೇಕು ಹೇಳಿ? ಮಸಾಲ, ಚಿಕನ್ ಮಸಾಲ ಏನು ಹಾಕಲ್ವಾ? ಕೊಡಿ ಮತ್ತೆ ಫಸ್ಟ್ ಅದಕ್ಕಿಂತ ಮುಂಚೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಶೆಫ್. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದೀವಿ. ಎಷ್ಟು ಹಾಕ್ತೀರಾ ಶೆಫ್? ಮನೇಲೆ ಮಾಡ್ಕೊಂಡಿರೋದು. ಇದೊಂದು ಅರ್ಧ ಪೂರ್ತಿ ಅದನ್ನು ಸ್ವಲ್ಪ ತಾನೆ ಸಾಕಾ? ಸಾಕಾ? ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊಂಡಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ. ಒಂದು ಸ್ಪೂನ್ ಸಾಲ್ಟ್ ಹಾಕಿ ಶೆಫ್. ಓಕೆ. ಆನಿಯನ್ ಬೇಗ ಸಾಫ್ಟ್ ಆಗುತ್ತೆ. ಹುಷಾರಲ್ಲಿ ಎಲ್ಲ ಆಚೆ ಬರ್ತಾ ಇದೆ. ಒಂದು ಸ್ಪೂನ್. ಹಾ, ಒಂದು ಸ್ಪೂನ್ ನೋಡಿ. 1 ಸ್ಪೂನ್ ಹಾಕಿದ್ದೀವಿ. ಆಮೇಲೆ ಉಪ್ಪು ಜಾಸ್ತಿ ಆಯಿತು ಅಂತ ಆಮೇಲೆ ಇದು ಮಾಡ್ಬಿಟ್ಟಿಲ್ಲ. ಒಲೆ ಕಮ್ಮಿ ಮಾಡಿ, ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡಬೇಕು. ಇದಾಗಲ್ವಾ? ಸುಟ್ಟೋಗುತ್ತೆ. ಟೇಸ್ಟ್ ಇರಬೇಕು. ಜನ ನಾಳೆ ಓಡ್ ಬರಬೇಕು. ನೀವು ಇದಕ್ಕೆ ಚಿಕನ್ ಅಷ್ಟೇನಾ? ನೋಡಿ, ಕ್ಲೀನಾಗಿ ತೊಳೆದು ಇಟ್ಕೊಂಡಿರೋ ಚಿಕನ್. ಉಪ್ಪು ಅರಿಶಿನ ಹಾಕಿ ತೊಳ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಇದೆ. ಸೊ ಹಾಗಾಗಿ ಎಷ್ಟು ಹಾಕ್ಬೇಕು ನೋಡಪ್ಪ ಅಲ್ಲಿ. ಇಲ್ಲ ನಿಮ್ಗೆ ಎಷ್ಟು ಚಾಪ್ಸ್ ಬೇಕೋ ಅಷ್ಟು ಹಾಕೊಳ್ಳಿ. ಬಿರಿಯಾನಿ ಬೇಕಾದಷ್ಟು ಇಟ್ಕೊಳ್ಳಿ. ಹಾಕು, ಅಷ್ಟೊಂದು ಆಯ್ತಾ? ಬಿರಿಯಾನಿ ಇಷ್ಟೊಂದು ಬೇಡ, ಕಮ್ಮಿ ಚಾಪ್ಸ್ ಇಲ್ಲಿ ಇದೆಲ್ಲ ಬೇಡ. ಹಾಕಿ ಕರೋದ್ನ ಚಿಕನ್ ಎಲ್ಲ ಹಾಕದೆ ಬಿರಿಯಾನಿ ಸ್ವಲ್ಪ ಇಡಿ ಸಾಕು.
ಇವಾಗ ಚಿಕನ್ ಅರ್ಧ ಗಂಟೆಯಿಂದ ಹಾಕ್ತಾ ಇದ್ದಾರೆ ಒಂದೊಂದೇ ಪೀಸ್ನ. ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ವಾಶ್ ಯೋರ್ ಹ್ಯಾಂಡ್ಸ್. ಓಕೆ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ಪಾತ್ರೆ ಸ್ವಲ್ಪ ದೊಡ್ಡ ತಗೊಳ್ಳಿ. ನಮ್ಮ ಚಿಕ್ಕದು. ನಮ್ಮಿರೋದಿದ್ದು ಮನೇಲಿ ಇರೋದೇ ದೊಡ್ಡ ಪಾತ್ರೆ ಇದೆ. ಸೊ ಯಾ. ಇಬ್ಬರೇ ಇರೋದಲ್ವಾ ಅದಕ್ಕೆ ಬೇರೆ ಮಾಡಿ ಕಳಿಸ್ತೀನಿ. ಇದೆಲ್ಲ ಆಯ್ತಾ? ಇದಕ್ಕೇನು ಹಾಕೋದಲ್ವಾ? ಹಾಕೋಣ. ಇದು ಬೇರೆ ಹಾಕಿ ಮಾಡೋಣ. ಸುಮ್ಮನೆ ಹಾಕಿ ಪಾತ್ರೆ ಸೇನ್ ಮಾಡೋಣ ಅಂತಂದರೆ ವಾಟ್ ಶುಡ್ ಬಿ ಡೂ ಏನು ಮಾಡೋಣ ನೋಡೋಣ. ಇದರಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ಪಕ್ಕದಲ್ಲಿ ಇಡ್ತೀಯಲ್ಲ? ಏನೂ ಇಡಲ್ಲ. ಬಿರಿಯಾನಿ ಇಡಲ್ವಾ? ಬಿರಿಯಾನಿ ಇದ್ರೂ ತಣ್ಣಗಾಗಬೇಕು. ಬಿಸಿ ಇದೆ, ಮಿಕ್ಸಿ ಹಾಳಾಗುತ್ತೆ. ನಾನು ಬಿರಿಯಾನಿಗೆ ಆನಿಯನ್ ಚಾಪ್ ಮಾಡ್ಕೋತೀನಿ. ಆ ಕಡೆ ಮಾಡ್ಕೊಳ್ಳಿ. ಆನಿಯನ್ ಮತ್ತು ಟೊಮಾಟೊ ಚಾಪ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ನಾವು ಅಷ್ಟೊತ್ತಿಗೆಲ್ಲ ಇದೆಲ್ಲ ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಫ್ರೈ ಇದು ಈಗ ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊತಾ ಇದೀವಿ ಬಿರಿಯಾನಿಗೆ. ಎಲ್ಲ ಸ್ಪೆಷಲ್ ಇವತ್ತು ನಮ್ಮ ಕಡೆಯಿಂದ. ನೋಡೋಣ ಮೇಡಮ್ ಎಷ್ಟು ಟಿಪ್ಸ್ ಕೊಡ್ತಾರೆ ಇವತ್ತು. ಬಿರಿಯಾನಿ ಚಿಕನ್ ಫ್ರೈ ಎಲ್ಲ ಮಾಡ್ತಾರೆ. ಟಿಪ್ಸ್ ಕೊಡಬೇಕು. ಕೇಳಿಸೋದೇ ಇಲ್ಲ ಆಕ್ಚುಲಿ. ಈ ಪಾತ್ರೆ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಶಿಫ್ಟೆಡ್ ನಿಧಾನ ಹಾಕೊಳ್ಳೋಣ. ಓಕೆ. ಅದಕ್ಕೆ ಅದಕ್ಕೆ ಅಪಾಯಿಂಟ್ ಹಾಕಿ ನಾನು ಮಾತಾಡ್ತೀನಿ. ಮಿಕ್ಸ್ ಮಾಡ್ಬೇಕಾ ನೋಡಿ. ಬೆಟ್ಟ ಕೊಡಿ ಕೈಗೆ. ಆಯ್ತಾ? ಓಕೆ. ನಮ್ಗೆ ಗೊತ್ತಿಲ್ಲ, ಕೇಳಿ ತಿಳ್ಕೊತೀವಿ. ಕೊಡ್ಬೇಕು ನೀವು. ಯಾವತ್ತೋ ಒಂದು ಅಡುಗೆ ಮಾಡ್ಕೊತಾರೆ ಪಾಪ, ಅವ್ರಿಗೆ ಗೊತ್ತಾಗುತ್ತೆ. ಬಂದಿರೋದೇ 7 ವರ್ಷದಲ್ಲಿ ಫಸ್ಟ್ ಸರಿ. ಫಸ್ಟ್ ನೀರು ಹಾಕೊಂಡ್ಬಿಡಿ ಚಿಕನ್ ಚಾಪ್ಸ್ಗೆ. ಚಿಕನ್ ನೀರು ಬಿಟ್ಕೊಳ್ಳುತ್ತೆ, ತುಂಬ ನೀರು ಹಾಕ್ಬೇಕು ಅಂತ. ಸೊ ಸ್ಪೈಸಸ್ ಅಂತ ಬಂದರೆ ಧನಿಯಾ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ ಇಂಪಾರ್ಟೆಂಟ್ ಇದಕ್ಕೆ, ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕೊಳ್ಳೋಣ. ಚಿಲ್ಲಿ ಪೌಡರು ಸ್ವಲ್ಪ ಹಾಕೋದು, ಜಾಸ್ತಿ ಹಾಕೊಳ್ಳಿ. ಈಗ ನೆಕ್ಸ್ಟು ಧನಿಯಾ ಪೌಡರು ರುಚಿ ತಕ್ಕ ಹಾಕೊಳ್ಳಿ. ಹಾಂ ಸಾಕಲ್ಲಪ್ಪ? ಗರಂ ಮಸಾಲ ಹಾಕೊಳ್ಳೋಣ. ಸಾಕೇನಾ? ಈಗ ನೋಡ್ಬೇಕಪ್ಪ, ನೋಡಿ ಎಷ್ಟು ಹಾಕಿದ್ದು ಅಂತ. ಹಾಂ ಹಾಕು ಮೈನಸ್ ಹಾಕು. ಚಿಕನ್ ಮಸಾಲಾನ ಹಾಫ್ ಕುಕ್ ಆದ್ಮೇಲೆ ಹಾಕೊಳ್ಳೋಣ. ಚಿಕನ್ ಮಸಾಲ ಕಲರ್ ಇಟ್ಕೊಳುತ್ತೆ ಅಂತ. ಈಗ ಮಿಕ್ಸ್ ಮಾಡ್ತಾ ಇದೀವಿ. ಏನಮ್ಮ ಏನಮ್ಮ ಏನು ಎಣ್ಣೆ ಹಾಕಿ ಈಗ ಈರುಳ್ಳಿ ಹಾಕ್ತಾ ಇದೀವಿ. ಬಾ ಇಲ್ಲಿ ಬಿರಿಯಾನಿಗೆ ಅಂತ ಪ್ಯಾನಲ್ಲಿ ಆಯಿಲು ಮತ್ತು ಆನಿಯನ್ನ ಹಾಕ್ಕೊಂಡಿದ್ದಾರೆ. ಇಲ್ಲಿ ಒಂದು ಮ್ಯೂಸಿಕ್ ಆ್ಯಡ್ ಆಗಿಬಿಟ್ಟಿತ್ತು ಅಂತ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮೆಣಸಿನ್ಕಾಯಿ ಹಾಕಾಯ್ತು. ಬೇರೆ ಏನು ಹೇಳಿಲ್ಲ. ಬೇರೆ ಏನು ಹೇಳಿ? ಪುಡಿ ಪಡಿ ಬಣ್ಣ ಶೆಫ್ ನೀವು ತಾನೇ, ನೀವು ನನ್ನ ಹೇಳಿದ್ರೆ ಹೇಳ್ಬೇಕು. ನಾವು ಕಲ್ತ್ಕೊಳ್ತಾ ಇರೋದಲ್ಲ. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಅಡುಗೆ ಮಾಡ್ತಾ ಇದ್ದೀರಲ್ಲ, ಏನು ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗಿನಾ? ಒಂದಿನಾರು ಮಾಡ್ಕೊಡ್ಬೇಕಲ್ಲ ಪಾಪ, ವಾರ ಎಲ್ಲ ಮಾಡಿರ್ತೀರ. ಮೆಣಸಿನ್ಕಾಯಿ ಖಾರ ಕುಡಿ ಕುಡಿ ಕುಡಿ. ಸೊ ಇವಾಗ ಬೆಳ್ಳುಳ್ಳಿ ಹಾಕಿ. ಆ ಥರ ಭ್ರಮೆಲೆಲ್ಲ ಏನು ಬದುಕಕ್ಕೆ ಹೋಗ್ಬೇಡಿ. ಇವತ್ತು ಅಡುಗೆ ಮಾಡ್ತಾ ಇರೋದು ಯೂಟ್ಯೂಬ್ಗೆ ಕಂಟೆಂಟ್ ಇಲ್ಲ, ಎಲ್ಲರೂ ಕರ್ಕೊಂಡು ಹೋಗೋಕ್ಕೆ ಕಾಸಿಲ್ಲ. ಸೊ ಅದಕ್ಕೆ ನಮ್ಮ ಬಾಸ್ ರೆಸಿಪಿ ಮಾಡ್ತಾ ಇದ್ದಾರೆ. ತಿಂದುಬಿಟ್ಟು ಬದುಕಿದ್ರೆ ನೆಕ್ಸ್ಟ್ ಬ್ಲಾಗ್ನ ಮಾಡ್ತೀನಿ. ಬದುಕೇ ಇರ್ತೀವಿ, ಏನೂ ಆಗಿರಲ್ಲ, ಬದುಕೇ ಇರ್ತೀವಿ. ರೋಸ್ಟ್ ಮಾಡಿ ಹಾಕೊಳ್ಳೋದ್ರ ಯೂಸಸ್ ಏನೋ ಹಸಿ ಸ್ಮೆಲ್ ಇರಲ್ಲ ಅಂತ. ಸೊ ಇದು ಬಂದು ನೆಕ್ಸ್ಟ್ ಶುಂಠಿ ಇದನ್ನ ಹಾಕೊಳ್ಳೋಣ. ಶುಂಠಿ ಹಾಕ್ತೀವಿ, ಜಿಂಜರ್ ಹಾಕ್ತೀವಿ. ಜಿಂಜರ್ ಇದು ಕನ್ನಡ ಚಾನಲ್ಲು, ಸೊ ಮೇಂಟೈನ್ ಕನ್ನಡ ಲ್ಯಾಂಗ್ವೇಜ್. ಸ್ವಲ್ಪ ಮಧ್ಯದಲ್ಲಿ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಎಣ್ಣೆ ಹಾಕ್ಬೇಕು ನಮ್ಮ ಬೇಡ
ಬರಲಿ ಬಡಬಡ ಬರಲಿ. ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ನೀರು ಹಾಕ್ಬಾರ್ದು, ಒಳಕ್ಕೆ ಆರುತ್ತೆ ಕಣ್ಣಿಗೆ. ಯಾಕಾಯ್ತು ಈಗ ಬೇರೆಪ್ಪ ಪುದೀನ ಸೊಪ್ಪು ಇದನ್ನು ವಾಶ್ ಮಾಡಿ ಹಾಕೊಳ್ಳಿ. ವಾಶ್ ಮಾಡಿ ಹಾಕಿ ಕಣ್ಣಿಗೆ ಎಲ್ಲ ಕ್ಲೀನಾಗಿರ್ಬೇಕು. ಈಗ ಆರೋಗ್ಯ ಮೇನು. ಕ್ಲೀನ್ ಮಾಡಿ ಕೊಟ್ಟಿದ್ದ ಹಾಕಬೇಡಿ, ನೀವು ಕ್ಲೀನ್ ಮಾಡ್ಕೊಂಡು ಹಾಕೊಳ್ಳಿ. ಅವಾಗ ಈ ಥರ ಎಲ್ಲಗಳೆಲ್ಲ ಹೇಳ್ಬೋದು. ಇಲ್ಲ ನೀವು ಕ್ಲೀನ್ ಮಾಡಿ ಕೊಡಬೇಕು. ಪುದೀನ ಕ್ಲೀನ್ ಮಾಡಿದ್ದು ಓಕೆ. ನೀಟಾಗಿ ರೋಸ್ಟ್ ಮಾಡ್ತಾ ಇಲ್ಲ ನಮ್ಮ ಶೆಫು. ಅಡುಗೆ ಏನಾದರೂ ಹಾಳಾದ್ರೆ ಕಳಿಸ್ತೀನಿ ಸಂಜೋಡ ಬಗ್ಗೆ. ಲಾಸ್ಟಿಗೆ ತೋರಿಸ್ತೀನಿ ಹೆಂಗಿರ್ತದೆ ಅಂತ. ಹೌದು, ತಿನ್ಸಕ್ಕಂತೂ ಆಗಲ್ಲ. ತೋರಿಸ್ತೀನಿ. ಬರಲಿ ಈಗ ನೆಕ್ಸ್ಟು ತೆಂಗಿನಕಾಯಿ. ಈಗ ಸ್ವಲ್ಪ ಚಕ್ಕೆನ ಆ್ಯಡ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಚಕ್ಕೆ. ಸೊ ನೀಟಾಗಿ ರೋಸ್ಟ್ ಮಾಡಿ ಸರ್. ಮಾತಾಡಿ. ಏಲಕ್ಕಿ ತಗೊಳ್ಳೋಣ. ಏಲಕ್ಕಿ ನೆಕ್ಸ್ಟು. ಏಲಕ್ಕಿ ನೆಕ್ಸ್ಟು. 1 or 2 ಸಾಕಾಗುತ್ತೆ. ಇದು ಕನ್ನಡ ಚಾನಲ್, ಕನ್ನಡದಲ್ಲೇ ಇರಬೇಕು. 1 ಅಥವಾ 2 ಏಲಕ್ಕಿ ಸಾಕಾಗುತ್ತೆ. ವೆರಿ ಗುಡ್. ಸೊ ಓಕೆ. ಯಾಕೋ ಗಮ್ ಅಂತ ಇಲ್ಲ, ಯಾಕೆ ಸರ್? ಗಮ್ಮ ಅಂತ ಐತೆ, ನಿಮಗೆ ಕೇಳಿಸ್ತಲ್ಲ. ಕರೆಂಟ್ ಹೊಟ್ಟೋಯ್ತು. ಕರೆಂಟ್ ಐತೆ, ಹೋಯ್ತು ನೋಡಿ, ಪರವಾಗಿಲ್ಲ. ಕರೆಂಟ್ ಹೋಯ್ತು. ಹತ್ತಿರದಿಂದ ತೋರಿಸ್ತೀನಿ ಒಂದ್ಸರಿ. ಒಂದ್ಸರಿ ನೋಡ್ಬಿಡಿ, ಎಲ್ಲ ಫ್ರೆಶ್ ಆಗಿದೆ, ಫ್ರೈ ಆಗಿದೆ. ಕರೆಂಟ್ ಬಂತು ನೋಡಿ, ತೋರಿಸ್ಬೇಕಾದ್ರೆ ಕರೆಂಟ್ ಬಂತು. ಬೆಂಗಳೂರಲ್ಲಿ ಹಳ್ಳಿ ಕರೆಂಟ್ ಐತೆ. ನಾನು ಏನು ತೋರಿಸೋದೆ? ಏನಿದೆ ಈಗ ಮೊದಲು ಮಿಕ್ಸ್ ಮಾಡಿ ಇಟ್ಟಿದ್ದು ಬಿರಿಯಾನಿಗೆ. ಈಗ ರುಬ್ಕೊಳ್ಳೋಕೆ ತಣ್ಣಗಾಗಿದೆ, ಈಗ ರುಬ್ಬೇಕು. ಈಗ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ಗ್ರೈಂಡ್ ಮಾಡ್ಕೊಂಡು ಮೇನ್ ಶೆಫ್ ನಾನು, ನನ್ನ ಅಸಿಸ್ಟೆಂಟ್ ಶೆಫ್ ಇವರು. ಈಗ ನೀರು ಹಾಕಿಲ್ವಾ? ನೋ. ಸ್ವಲ್ಪ ಹಾಕೊಳ್ಳಿ. ನೀರು ಏನಿದೆ ಹಾಕಿ ಸ್ವಲ್ಪ. ಇಷ್ಟೇನಾ? ಅಷ್ಟೇ ಬಿಡು. ಬಂದಾ? ನೈಸ್ ಆಗಿದೆ ನೋಡಿ, ಓಪನ್ ಮಾಡಿ. ಹೆಂಗೆ ಓಪನ್ ಮಾಡಿಲ್ಲ? ಇವಾಗ ಬಿರಿಯಾನಿಗೆ ಫಸ್ಟು ಎಣ್ಣೆ ನೋಡಪ್ಪ, ಎಷ್ಟು ಇದನ್ನೆಲ್ಲ ಹಾಕಕ್ಕಾಗಲ್ಲ, ಸಾರಿ. ಸಾಕಾ ಎಣ್ಣೆ ಹಾಕಿ ಕೊಟ್ಟಪಟ್ಟೆ. ಈಗ ಏನು ಹಾಕ್ಬೇಕು? ಈಗ ಬಿರಿಯಾನಿಗೆ ಆಯಿಲ್. ಬಿರಿಯಾನಿಗೆ ಆಯಿಲ್ ಎಷ್ಟು ಕುಟ್ಟಿ ಹಾಕು. ಹಾಂ, ಬಿರಿಯಾನಿಗೆ ಎಣ್ಣೆ ಹಾಕೈತಿ. ಈಗಪ್ಪ ಬರಬಟ್ಟೆ. ಓಕೆ, ಇವೆಲ್ಲ ಹಾಕೋದು ಕಾಳೆಲ್ಲ. ಏನಿದು? ಎಲೆ. ಹಾಂ, ಆಮೇಲೆ ಚಕ್ಕೆ ಲವಂಗ, ಏಲಕ್ಕಿ. ಓಕೆ. ಆಮೇಲೆ ಸ್ವಲ್ಪ ಚಕ್ಕೆ ಕಾಣ್ತಾರೆ, ಬರೀ ಬಿಳಿ ಕೈಗೆ ಹಾಕಿದ್ವಿ. ಹಾಂ, ಚಕ್ಕೆ. ಆಮೇಲೆ ಲವಂಗ. ಆಮೇಲೆ ಈರುಳ್ಳಿನ ಹಾಕೊಳ್ಳಿ. ಆನಿಯನ್ ಹಾಕ್ಲಾ? ಚಾಪ್ಸ್ಗೆ ಕೊತ್ತಂಬರಿ ಸೊಪ್ಪು ಪೈನ ಸ್ವಲ್ಪ ಹಾಕೋತೀವಿ. ಈಗ ಯಾವ್ದಪ್ಪ? ಇಲ್ಲ ಚಿಕನ್ ಚಾಪ್ಸ್ ಹಾಕೋತಿರೋದು. ಚಿಕನ್ ಚಾಪ್ಸ್ಗೆ ಕೊತ್ತಂಬರಿ ಮತ್ತು ಪುದೀನ. ಹಾಂ, ಓಕೆನಾ? ಓಕೆ. ಆಮೇಲೆ ಈರುಳ್ಳಿ ಬಿರಿಯಾನಿಗೆ. ಆಮೇಲೆ ಅಡುಗೆ ತೊಗೊಳ್ಳಿ, ಮತ್ತೆ ಚಾಪ್ಸ್ ಹಾಕ್ತಾರೆ, ಮತ್ತೆ ಏನು ತೊಗೊಳ್ಳಿ. ಮತ್ತೆ ಏನೋ ಗೊತ್ತಿಲ್ಲ, ಕಲಿಸ್ಕೊಡ್ತಾರೆ ಮೇಡಮ್. ಕಲಿಕಾಯ್ತು. ಎರಡನ್ನೂ ಒಂದಕ್ಕೆ ಯೂಸ್ ಮಾಡ್ತಿರುವಂತಹ ಮಹಾಭೂಪ ನನ್ನ ಹಸ್ಬೆಂಡು. ದುಮ್ಮೇನು ಅಂತ ಟೇಸ್ಟ್ ಗೊತ್ತಿಲ್ಲ. ಗೊತ್ತಾಗುತ್ತೆ. ಮಿಕ್ಸ್ ಮಾಡ್ಕೊತೀನಿ. ಈರುಳ್ಳಿ ಕಟ್ಟೆ ಮಾಡಿ ಕರೆಕ್ಟಾಗಿ ಅಷ್ಟೇ ಸಾಕು. ಗ್ರೈಂಡಿಗೆ ಹಾಕ್ತೀವಲ್ವಾ, ಸೊ ಆನಿಯನ್ ತುಂಬ ಸಣ್ಣ ಚಾಪ್ ಮಾಡ್ಕೊಳ್ಬೇಕು. ಬಿರಿಯಾನಿದಪ್ಪ ಗ್ರೈಂಡ್ ಮಾಡಾಕತ್ತೀವಲ್ಲ. ಬಿರಿಯಾನಿ ರೆಡಿ ಆಗ್ತಾ ಇದೆ. ಎಲ್ಲ ಒಂದು ಬಾಟಿ ಬನ್ನಿ. ಏನು ಬಾಟಿ ಬನ್ನಿ. ಈಗ ಎಷ್ಟು ಬಂದು ರೆಡಿಗೆ? ಒಂದು 90 ತಗೊಳ್ಳಲ್ಲ, 30 ಅಷ್ಟೇ, ಜಾಸ್ತಿ ಆಗುತ್ತೆ. ಏನಂದ್ರೆ ಚಿಕನ್ ಫ್ರೈ ಮಿಕ್ಸ್ ಮಾಡ್ತಾ ಇದ್ದೀವಿ. ಅಲ್ಲ ಏನಂದ್ರೆ ಡೈಲಿ ಏನಿಲ್ಲ ನಾವು ಪ್ರಾಪ್ತ ನಾವೆಲ್ಲ ಕೆಲಸ ಮಾಡೋಣ. ನಾವು ಡೈಲಿ ಏನಿಲ್ಲ ಮನೆಗೆ ಬರ್ತೀವಿ ಅಷ್ಟೇ. ರೂಢಿ ಮಾಡಿ ಮನೆಗೆ ಬರ್ತಾರೆ. ಹಾಂ, ನನ್ನನ್ನು ಒಳ್ಳೆ ಹೆಂಡತಿ ಹುಡ್ಕೊಂಡ್ರು ಸಿಗಲ್ಲ. ಹುಡುಗಕ್ಕೆ ಹೋಗಿದ್ದೆ ಮಹದೇಶ್ವರ ಬೆಟ್ಟಕ್ಕೆ. ಮಹದೇಶ್ವರ ಬೆಟ್ಟ ಶಾವಮೇಳ ಬೆಟ್ಟ. ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಯಾರು ನೋಡ್ಕೊಂಡು ಹೋಗಿದೆ? ಶಾವಮೇಳ ಬೆಟ್ಟ. ಸರಿಯಾಗಿ ಹೇಳು. ಶಾವಮೇಳ ಬೆಟ್ಟ. ಆ್ಯಡ್ ಸಮ್ ಟೊಮ್ಯಾಟೊ. ಓಕೆ, ಬಿರಿಯಾನಿ. ಎಸ್. ಓಕೆ, ನೀವು ಹೇಳ್ಕೊಡ್ಬೇಕು, ನಮ್ಗೆ ಏನು ಗೊತ್ತಾಗುತ್ತೆ ನೀವು ಹೇಳಿ. ನಾನು ಹೇಳ್ತಾ ಇದ್ದೀನಿ ನಾನು ಸರ್, ಹೇಳಿ ಸ್ವಲ್ಪ ಕೇಳಿ. ಎಲ್ಲ ನಿಮ್ದೆ ನಡಿಬೇಕಂತೀರ. ಹಾಂ, ಬಿರಿಯಾನಿ ಟೊಮೆಟೊ ಹಾಕಾಯ್ತು. ಟೊಮ್ಯಾಟೊ ನಾವು ಪಾನಿಲ್ಲ. ಟೊಮೆಟೊ ಕರೆಕ್ಟ್ ಕಟ್ಟೆ ಮಾಡಿಲ್ಲ. ನಮ್ಮ ಹೆಲ್ಪರ್ ಆಗ್ತಿಲ್ಲ, ಕಾಲು ಹೋಗ್ತಾ ಇದೆ. ನಮ್ಮ ಹೆಲ್ಪರ್ ಕರೆಕ್ಟಾಗಿ ಕಟ್ಟೆ ಮಾಡಿಲ್ಲ. ಕಟ್ ಮಾಡ್ಬೇಕಾ ಹೇಳಿ, ಕಟ್ ಮಾಡ್ತೀನಿ. ಈಗ ಸ್ವಲ್ಪ ಬಿಡಿ, ಹಂಗೆ ಟೊಮೆಟೊ ನೀರು ಬಿಟ್ಕೊಳುತ್ತೆ. ಅಲ್ಲಿ ಯಾರು ನೀವು ಹೆಚ್ಚು ಅಕ್ಕಿ ಅನ್ಸುತ್ತೆ ನನ್ನ ಮದುವೆ ಇರೋದು. ನೋಲಕ್ಕಿ. ಯಾಕೆ
ಇದು ನಮ್ಮ ಮನೆಯಲ್ಲಿ ಲಕ್ಕಿ ತಗೊಳ್ಳಿ ಇನ್ನು ಚಿಕನ್ ಫ್ರೈ ಚೆಕ್ ಮಾಡ್ತೀವಿ ನೀವು ಅದು ಮುಚ್ಚ ಮೈ ಮೇಲೆ ಸ್ವಲ್ಪ ಬೆಲ್ಲಿ ಬಿರಿಯಾನಿ ನೋಡಪ್ಪ ಇನ್ನೇನಾ ಏನು ಹಾಕ್ತೀರಾ ನೆಕ್ಸ್ಟ್ ಚಿಕನ್ ಕೊಡಿ ಸ್ವಲ್ಪ ಚಿಕನ್ನು ಸೊ ಬಿರಿಯಾನಿಗೆ ಚಿಕನ್ನು ಚಿಕನ್ ನೀಟಾಗಿ ತೊಳ್ಕೊಳ್ಳಿ ವೈಟ್ ಕಾಣಿಸ್ಬೇಕು ಅದೇ ಚೆನ್ನಾಗಿರುತ್ತೆ ನೀಟಾಗಿ ಕೊಡ್ರಿ ಟೇಸ್ಟ್ ಹೋಗ್ಬಿಡಿ ಚಿಕನ್ ಎಲ್ಲ ಬೇಡ ನೀಟ್ ಕಟ್ ಮಾಡ್ಕೊಂಡು ಹಾಕೋಬಿಡಿ ಸೊ ಚಿಕನ್ ಬಿರಿಯಾನಿ ಹಾಕೋತಾ ಇದ್ದಾರೆ ಚಿಕನ್ ಹಾಕಾಯ್ತು ಈಗ ಸಿಂಗಲ್ ಜಂಪ್ ಮಾಡ್ತಾ ಇದ್ದಾರೆ ತೊಳೆಯೋದಷ್ಟು ನಾನೇ ಆಯ್ತು ಈಗ ಚಿಕನ್ ಸ್ವಲ್ಪ ಬೇಗ ಬಿಡಿ ಆಮೇಲೆ ರೈಸ್ ಮಾಡ್ಕೊಂಡು ನೆಕ್ಸ್ಟ್ ಏನು ಕೊಡಿ ಸೊ ನಾವೀಗ ಮೋಡ್ ಹೊಡೆದು ಈ ರೈಸ್ ಬರ್ತಾ ಇದ್ದೀವಿ ಸೊ ಈಗ ನಾವು ಡೈಲಿ ಮನೆಗೆ ಯೂಸ್ ಮಾಡೋದು ಸ್ವಲ್ಪ ಯೂಸ್ ಮಾಡೋಣ ಚಿಕನ್ ಯಾವ ಶಕ್ತಿ ಆಗಲ್ವಾ ಹೇಳು ಹಾಕೋಣ ಹೇಳು ಹಾಕೋಣ ಮನೆಗೆ ರೈಸ್ನ ಸ್ವಲ್ಪ ಇಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಈ ರೈಸ್ ಹಾಕೋಣ ರೈಸ್ ತೋರಿಸಿ ಸರ್ ಹಾಂ ರೈಸ್ ನೋಡಿ ಕಾಣಿಸ್ತಾನೆ ಇಲ್ಲ ಕಾಣಿಸ್ತಾ ಇದೆ ರೈಸ್ ರೈಸ್ ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಹೆಲ್ತ್ಗೆ ಒಳ್ಳೆಯದಲ್ಲ ಬಸ್ ರೈಸ್ ತಾನೇ ಇದೆ ಆಯ್ತು ಬರ್ತಾರೆ ಸೊ ಬಿರಿಯಾನಿಗೆ ಸಾಲ್ಟ್ ಹಾಕೊಳ್ಳೋಣ ಯಾಕೆ ಹಾಕಿ ಚೆಕ್ ಮಾಡಿ ಸೊ ಬಿರಿಯಾನಿಗೆ ಸಾಲ್ಟ್ ಹಾಕೊಳ್ಳೋಣ ಕೊತ್ತಂಬರಿ ಮತ್ತು ಪುದೀನ ಆ್ಯಡ್ ಮಾಡ್ಕೊತೀನಿ ಆಗಲೇ ಏನು ರೋಸ್ಟ್ ಮಾಡಿದ್ನ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದೊಂದು ಅದನ್ನು ಹಾಕೊಳ್ಳೋಣ ಯಾಕೆ ಯಾಕೆ ಹಾಕಿ ಗ್ರೀನ್ ಕಲರ್ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಬಿರಿಯಾನಿ ನಮ್ಮ ಹಳ್ಳಿ ಸ್ಟೈಲು ನೀರು ಹಾಕಿ ಯಾಕೆ ನಮ್ಗೆ ಅಷ್ಟೊಂದು ಕಷ್ಟ ಬೀಳುತ್ತೆ ನೀರು ಹಾಕಿದ್ರೆ ಹಸಿ ಸ್ಮೆಲ್ ಹೋಗಲ್ಲ ಯಾವುದು ಯಾವ ಸರ್ ಸಿಂಧಿಯ ಸರ್ ಯಾವ ಸರ್ ಹಸಿ ಹಸಿ ಹಸ ಸ್ಮೆಲ್ ಅಲ್ಲ ಹಸಿ ಸ್ಮೆಲ್ Okay, okay. ರಾ ಸ್ಮೆಲ್ ಯು ನೋ ರಾ ಸ್ಮೆಲ್ ಓಕೆ ಓಕೆ ಯಾವ ಸ್ಮೆಲ್ ಅದೇ ಹಸಿ ಸ್ಮೆಲ್ಲು ರಾ ಸ್ಮೆಲ್ ಓಕೆ ಈಗ ಆಯಿತು ಈಗ ಸ್ವಲ್ಪ ಕುದಿಸ್ಬಿಟ್ಟು ಆಯಿತಾ ಈಗ ಬಿರಿಯಾನಿ ಇದು ಟಾಪ್ಸ್ ಮಿಕ್ಸ್ ಮಾಡಿದ್ರಾ ಇಲ್ಲ ಸರ್ ಅದು ಮಿಕ್ಸ್ ಮಾಡಿ ಫಸ್ಟ್ ತೊಳಿ ಫ್ರಿಜ್ಜಲ್ಲಿ ಇಟ್ಟು ಇದು ಫ್ರಿಜ್ ಎಲ್ಲ ಇತ್ತು ಚಾಕ್ಲೇಟ್ ಚಾಕ್ಲೇಟ್ ಫ್ರಿಜ್ ಇಲ್ಲಿ ಬಂದು ಹೇಳಿ ಸ್ವಲ್ಪ ಇಲ್ಲ ನಿಂತು ನಿಂತು ಕಾಲು ಹೋಗುತ್ತಮ್ಮ ನಿಂತು ಈಗಲಾದ್ರೆ ಎಂಟು ಕಷ್ಟ ಆಗ್ತಾ ಆಯ್ತಾ ಹಾಂ ಇನ್ನೂ ಬೆಂದಿಲ್ಲ ಮಾ ದಯವಿಟ್ಟು ಇದು ಸ್ವಲ್ಪ ನೀರು ಬಿಡಪ್ಪ ಬೆಂದಿಲ್ಲ ಕಣ ಸೊ ಕಾಲು ನೋವು ಅಂತ ಹೋಗಿದ್ದಾರೆ ಸ್ವಲ್ಪ ಮಾಡ್ಕೊಳ್ಳೋಣ ಸೊ ತೇಜು ಚಿಕನ್ ಬಿರಿಯಾನಿ ಕೊಟ್ಟರು ಇದು ತುಂಬ ಹಾಕಲ್ಲ ಸ್ವಲ್ಪನೇ ಹಾಕೋತೀನಿ 2 ಸ್ಪೂನ್ಸ್ 1.5 ಸ್ಪೂನ್ ಅಷ್ಟೇ ಸೊ ಸೊ ರೈಸ್ ತೊಳೆದಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತೀನಿ ಮೆಜರ್ ಮಾಡಿ ನೀರು ಇಟ್ಕೊಂಡಿದ್ದೀನಿ 2 ಗ್ಲಾಸಸ್ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ ಸೊ ಹಾಕೊಳ್ಳೋಣ ಈಗ ಅದನ್ನು ಚಿಕನ್ ಮಸಾಲ ಹಾಕೋತೀನಿ ಚಿಕನ್ ಫ್ರೈಗೆ ಮಿಕ್ಸ್ ಮಾಡ್ಕೊತೀನಿ
ಇದು ಕುಕ್ ಆಗಿದೆ ಆಲ್ಮೋಸ್ಟ್ ಚಿಕನ್ ಚಾಪ್ಸು. ಬಿರಿಯಾನಿ ರೈಸ್ ಹೋಟೆಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ 2 ವಿಸಲ್ಸ್ ತಗೊಳ್ಳೋಣ. ರೈಸ್ ಎಲ್ಲ ಏನು ಚಾಪ್ ಮಾಡಿ ಇಟ್ಕೊಂಡಿಲ್ಲ. ಸೊ 2 ವಿಸಲ್ ಮೇಲೆ ಆಫ್ ಮಾಡ್ಕೊಳ್ತೀನಿ. ಸೊ ಇದಾಗಿತ್ತು ರೆಸಿಪಿ ವಿಡಿಯೋ. ಸೊ ಇದನ್ನ ಫಿನಿಶ್ ಮಾಡ್ತೀನಿ. ಫ್ರಿಜಲ್ಲಿ ಇಟ್ಟು ನೆಕ್ಸ್ಟ್ ಟೈಮ್ ಮಾಡೋದು ನೋಡೋಣ. ಫ್ರಿಜಲ್ಲಿ ಇಟ್ಟು ನೆಕ್ಸ್ಟ್ ಟೈಮ್ ಮಾಡೋದು ನೋಡೋಣ. ಬಿರಿಯಾನಿ ಮಾಡಿದ್ದು ರೆಡಿ ಇದೆ. ಈಗ ಓಪನ್ ಮಾಡ್ತಾ ಇದ್ವಿ. ಆಹಾ, ಓಹೋ, ಗಮ್ಮತ್ತಿದೆ. ಫಸ್ಟ್ ಟೈಮ್ ನಾವು ಬಿರಿಯಾನಿ ಮಾಡಿದ್ದು. ಗಮ್ಮತ್ತಿದೆ ಬಿರಿಯಾನಿ. ಬನ್ನಿ ಎಲ್ಲವೇ ಸ್ಟಾರ್ಟ್ ಮಾಡೋಣ ಈಗ. ನೀ ಯಾಕೆ ಎಲ್ಲ ಮಾಡ್ಕೊಂಡು ಮಾಡ್ತೀಯಾ? ಓಕೆ, ಬಿರಿಯಾನಿ ಚಿಕನ್ ಫ್ರೈ ತೋರಿಸ್ಬಿಡಿ, ಹೆಂಗಿದೆ ನೋಡ್ತೀವಿ. ಚಿಕನ್ ಫ್ರೈ. ಓಹೋ, ಓಕೆ. ಚಿಕನ್ ಫ್ರೈ ತನ್ನಿ. ಚಿಕನ್ ಚಾಪ್ಸ್ ಈಗ. ಓಹೋ, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಆಹಾ, ಸೂಪರಾಗಿ ಬಂದಿದೆ. ಯಾವ ನಾಟಿ ಸ್ಟೈಲ್ ಯಾವ ಹೋಟ್ಲೂ ಮಾಡೋದು ಹಂಗೆ ಮಾಡಿದ್ವಿ. ಸಕ್ಕತ್ತಾಗೈತೆ. ಸಂಡೇ ಆಗಿರೋದ್ರಿಂದ ಊಟ ಎಲ್ಲ ಮುಗಿಸಿ ಒಂದು ರೌಂಡ್ ನಿದ್ದೆ ಮಾಡಿ ಇವಾಗ ಈವ್ನಿಂಗ್ ಕಾಫಿ ಟೈಮ್ನ ನಾವಿಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಈ ಥರ ಫನ್ ಎಂಟರ್ಟೈನ್ಮೆಂಟ್ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಕಮೆಂಟಲ್ಲಿ ಹೇಳಿ. ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಇವಾಗ ಆಲ್ರೆಡಿ ಯಾರೆಲ್ಲ 80 ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.